ತುಂಬಾ ಕಡಿಮೆ ಜನರಿಗೆ ಸ್ನೇಹ ಮಾಡ್ಕೊಳ್ಳೋದು. ನನ್ನ ಸ್ನೇಹಿತರು ಯಾರು ಮಾಡ್ಕೊಳ್ಳೋದೇ ಇಲ್ಲ. ನಾನು ಸರಿ ಇಲ್ಲ. ನಾನು ಜೀವ ಜೀವ ನಮ್ ದೈವ ಕಣು ಇವನು ಅಂತದ್ದು ಯುರೋಪ್ ಸ್ನೇಹಿತ ಆದ್ರೆ ಈಗ ರೀಸೆಂಟ್ ಆಗಿ ಇವ್ರು ಕರೆದ ತಕ್ಷಣ ಇಲ್ಲ ಅಂತ ಹೇಳಕ್ಕೆ ಆಗ್ಲಿಲ್ಲ. ಆಮೇಲೆ ಇವ್ರು ಕರೆದಾಗ ಒಂದು ಇವ್ರಿಗೋಸ್ಕರ ಬಂದೆ, ಒಂದು ನಿಮಗೋಸ್ಕರನೂ ಬಂದೆ. ನನಗೆ ನಿಜ ಹೇಳ್ತೀನಿ, ಎಲ್ರಿ ಅಲ್ಲೂರ್ಗ ಇದ್ರಲ್ರಿ ಜನ, ಒಂದ್ಸರಿ ಮೊಬೈಲ್ ಆನ್ ಮಾಡ್ರಿ ಎಲ್ಲಾರು ನೋಡೋಣ ಅದೆಷ್ಟು ಜನ ಇದ್ದಾರೆ ನೋಡ್ಬಿಡ್ತೀನಿ. ನಾನು ಕೂಡ ಅಲ್ಲಿವರೆಗೂ ಫಾರಿನ್ ಸುತ್ತ ನೋಡೋ ಆಸೆ ಎಲ್ಲ ಇಲ್ಲ ನನಗೆ. ನನ್ಮೂರ್ ಸುತ್ತ ನೋಡ್ಬೇಕು ಅಂತ ಆಸೆ ಇತ್ತು. ಅದು ಕೊನೆಗೆ ದೇವರಾಜ್ ಮೂಲಕ ಕೋಲಾರ ಒಳಗೆ ಕರ್ಕೊಂಡ್ ಬಂದಿದೆ ಇವತ್ತು. ಅಂದ್ರೆ ಅದು ನಿಮ್ಮ ಪ್ರೀತಿ ಕಾರಣ, ಅವ್ರ ಸ್ನೇಹ ಕಾರಣ. ಇವತ್ತು ಒಂದು ಸರಿ ನಾನು ಇಂಡಸ್ಟ್ರಿಗೆ, ನಮ್ಮ ಈಶ್ವರಿ ಸಂಸ್ಥೆ ಬಂದು 60 ವರ್ಷ ಆಗೋಯ್ತು ಇಂಡಸ್ಟ್ರಿಗೆ. ನನ್ಗೆ 65 ವರ್ಷ. ನನ್ಗೆ ಯಾವಾಗ ಅನ್ಸುತ್ತೆ ನಮ್ಮ ಸಂಸ್ಥೆನ ಉಳಿಸ್ಕೊಂಡ್ ಬಂದ್ರೆ ಈ ಜನನ್ನ ಎಲ್ಲರೂ ಎಲ್ಲೋ ಒಂದ್ರ ನಿಮ್ ಮನೆಯಿಂದ ನನ್ನ ಮನೆಗೆ ₹1 ಅಟ್ಲೀಸ್ಟ್ ನನ್ನ ಕಿಸೆಗೆ ಬಿದ್ದಿರುತ್ತೆ. ನಿಮ್ಮನ್ನ ನಗ್ಸೋದಕ್ಕೆ, ನಿಮ್ಮನ್ನ ಅಳಿಸೋದಕ್ಕೆ, ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡಕ್ಕೆ 60 ವರ್ಷದಿಂದ ಈಶ್ವರಿ ಪುರುಷ ದುಡ್ಕೊಂಡೇ ಬಂದಿದ್ದೆ ನಿಮಗೋಸ್ಕರ. ಸೊ ನಿಮ್ಮನ್ನ ನೋಡಿದ ಸಂತೋಷ, ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಸಂತೋಷ. ನಾನು ಪ್ರತಿ ಸರಿ ಹೇಳ್ತೀನಿ, ನಿಮ್ಮನ್ನ ನೋಡಿದಾಗ, ನಿಮ್ಮ ಮುಖದಲ್ಲಿ ನಗು ನೋಡಿದಾಗ ನನ್ಗೆ ನಮ್ಮ ಅಪ್ಪ ಅಮ್ಮ ನೆನಪಾಗ್ತಾರೆ. ನನ್ಗೆ ಅದರಷ್ಟು ದೊಡ್ಡ ಸಂತೋಷ ಯಾವತ್ತೂ ಸಿಗೋದಿಲ್ಲ. ಆದಷ್ಟು ಕಾರಣ ನಮ್ಮ DIGP ಅವರು ಪ್ರಮೋಷನ್ ಆದ್ರೆ ಈಗ ದೇವರಾಜ್ ಅವ್ರಿಗೆ. ನಾನು ತುಂಬಾ ಕಡಿಮೆ ಜನರಿಗೆ ಸ್ನೇಹ ಮಾಡ್ಕೊಳ್ಳೋದು. ನನ್ನ ಸ್ನೇಹಿತರು ಯಾರು ಮಾಡ್ಕೊಳ್ಳೋದೇ ಇಲ್ಲ. ನಾನು ಸರಿ ಇಲ್ಲ. ನಾನು ಅಂತದ್ದು ಯುರೋಪ್ ಸ್ನೇಹಿತ ಆದ್ರೆ ಈಗ ರೀಸೆಂಟ್ ಆಗಿ ಇವ್ರು ಕರೆದ ತಕ್ಷಣ ಇಲ್ಲ ಅಂತ ಹೇಳಕ್ಕೆ ಆಗ್ಲಿಲ್ಲ. ಆಮೇಲೆ ಇವ್ರು ಕರೆದಾಗ ಒಂದು ಇವ್ರಿಗೋಸ್ಕರ ಬಂದೆ, ಒಂದು ನಿಮಗೋಸ್ಕರನೂ ಬಂದೆ. ಕೋಲಾರನ ಮೆಟ್ಟನ ಒಂದ್ಸರಿ ನೋಡೋಣ, ಜನನ ನೋಡೋಣ. ಪ್ರತಿ ಸರಿ ಹೈವೇ ನಮ್ಮನ್ನ ದೂರ ಮಾಡ್ಬಿಡುತ್ತೆ. ಹೈವೇಲಿ ಹಂಗೆ ಹೊರಟೋಗ್ತೀವಿ ನಾವು, ಜನನ ನೋಡೋದಿಲ್ಲ ನಾವು. ಒಂದು ಸರಿ ನಿಮ್ಮನ್ನ ನೋಡೋಣ ಅಂತ ಅನ್ನಿಸ್ತು. ಸರ್ ತುಂಬಾ ಖುಷಿ ಆಯ್ತು ಸರ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನನಗೆ ನಿಜ ಹೇಳ್ತೀನಿ, ಎಲ್ರಿ ಅಲ್ಲೂರ್ಗ ಇದ್ರಲ್ರಿ ಜನ, ಒಂದ್ಸರಿ ಮೊಬೈಲ್ ಆನ್ ಮಾಡ್ರಿ ಎಲ್ಲಾರು ನೋಡೋಣ ಅದೆಷ್ಟು ಜನ ಇದ್ದಾರೆ ನೋಡ್ಬಿಡ್ತೀನಿ. ನಾನು ಕೂಡ ಅಲ್ಲಿವರೆಗೂ ನೋಡಿ ಸರ್, ಎಲ್ಲರ ಜೀವನ ಇದೆ, ಇಷ್ಟೇ ಬೆಳಗ್ಲಿ ಸರ್. ಎಲ್ಲರೂ ಇಷ್ಟೇ, ನಿಮ್ ಮನೆ ಹಿಂಗೆ ಬೆಳಗ್ಲಿ, ಯುಗಾದಿ ಸಂತೋಷ ತರ್ಲಿ ನಿಮ್ ಮನೆಯಲ್ಲಿ. ಈ ಮೊಬೈಲ್ ಏನ್ ಗೊತ್ತಾ, ಇವತ್ತು ಆನ್ ಮಾಡಿದ್ರ ಮನೆ ಒಳಗೆ ಹೋಗ್ಬಿಟ್ಟು 8 ಗಂಟೆ ಮೇಲೆ ಆಫ್ ಮಾಡ್ಬಿಡ್ರಿ. ಇನ್ಮೇಲೆ ಆನೇ ಮಾಡ್ಬಿಡ್ರಿ ನೀವ್ಯಾರು. ಆಗ ನೋಡ್ರಿ ನಿಮ್ ಜೀವನ ಇನ್ನೂ ಬೆಳಗ್ತಾ ಇರುತ್ತೆ. ಇದಕ್ಕಿಂತ ಒಳ್ಳೆ ಬೆಳಕು ಕೊಡುತ್ತೆ ಮನೆಗೆ. ದೇವರಾಜ್ ಅವರು ಆದ್ರೆ ಇವ್ರ ಜೊತೆ ಕಾಲ ಕಳಿಯೋದ್ರು, ಇವ್ರ ಜೊತೆ 2 ದಿವಸ ಮಾತಾಡಿರೋದು ನಾನು. ಇವ್ರು ನನ್ನ ಮಾತಾಡಕ್ಕೆ ಬಿಟ್ಟಿಲ್ಲ. ಅವ್ರು ಅಷ್ಟು ವಿಷಯ ಹೇಳ್ತಾನೆ ಇರ್ತಾರೆ. ಎಷ್ಟು ನಾಲೆಜಬಲ್ ಇವ್ರು ಅಂದ್ರೆ, ಇವ್ರನ್ನ ಕೂರ್ಸ್ಕೊಂಡು ಒಂದು ಸಿನಿಮಾ ಕಥೆ ಮಾಡ್ಬೋದು ನಾವು ಆಕ್ಚುಲ್ ಆಗಿ. ಎಷ್ಟು ವಿಷಯಗಳು ಹೇಳ್ತಾರೆ, ಎಷ್ಟೊಂದು ವಿಷಯಗಳು ಹೇಳ್ತಾರೆ. ನನಗೆ ಐ ಆಮ್ ಗಾಡ್ ಸಿನಿಮಾ ಅಂತ ಮಾಡ್ತಾ ಇದ್ದೀನಿ ನಾನು. ಅದು ಸ್ವಲ್ಪ ಇವ್ರಿಗೆಲ್ಲ ಪೊಲೀಸ್ನವ್ರಿಗೆಲ್ಲ ಅಂತದ್ರಲ್ಲಿ ಅವ್ರನ್ನ ಕೂರ್ಸ್ಕೊಂಡು ಕೆಲವು ವಿಷಯಗಳೆಲ್ಲ ತಿಳ್ಕೊಂಡಿದ್ದೀನಿ ನಾನು. ಸೊ ವೆರಿ ನಾಲೆಜಬಲ್ ಅಂಡ್ ವೆರಿ ಲವಬಲ್ ಪರ್ಸನ್. ತುಂಬಾ ಬಹುಶಃ ಅವರು ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಕೆಲಸ ಮಾಡ್ಬೇಕಿದ್ರೆ ಒಂದು ಒಳ್ಳೆ ಗುಣ ಬೇಕು ಅಂತ ಹೇಳ್ತೀನಿ. ಒಂದು ಒಳ್ಳೆ ಉದ್ದೇಶ ಇರ್ಬೇಕು, ಒಂದು ಒಳ್ಳೆ ಗುಣ ಇರ್ಬೇಕು. ನಮ್ಮೂರು ಅಂತ ಹೇಳಿದ್ಮೇಲೆ ಇವ್ರ ಹತ್ರ ಆಗೋದಕ್ಕೆ ಇನ್ನೊಂದು ಕಾರಣ ಇದೆ. ಇವ್ರು ಶಿವನ್ ಭಕ್ತರು. ಇವರು ಅದು ಶಿವ ನಿಮ್ಮನ್ನ ಶಿವನ್ ಭಕ್ತ ಅಂದ್ರೆ ನನ್ನ ಜೊತೆ ಸೇರ್ಲೇಬೇಕು. ಅವ್ರು ಸಾಧ್ಯನೇ ಇಲ್ಲ, ನಾನು ಅವ್ರ ಜೊತೆ ಸೇರ್ಲೇಬೇಕು. ಅವ್ರು ಹೇಳ್ತಾರೆ, ನಮ್ ಶಿವನ್ ದೇವಸ್ಥಾನ ಕಟ್ಸಿದೀನಿ ಸರ್, ನೆತ್ತಿ ಮೇಲೆ ಯಾವಾಗಲೂ ಸೂರ್ಯ ಕರೆಕ್ಟ್ ಆಗಿ 6 ಗಂಟೆಗೆ ಬೀಳ್ತಾನೆ ಅಂತ. ಕರೆಕ್ಟ್ ಆಗಿ ನಮ್ಮ ಮನೆ ಒಳಗೆ ಸೂರ್ಯ ಬೆಳಗ್ತಾನೆ ಸರ್. ಅವನ ದಿನ ಬೆಳಗ್ಗೆ ನಾನು ನೋಡಿದೆ, ದಿನಾನೇ ಸ್ಟಾರ್ಟ್ ಆಗಲ್ಲ ನಂದು ಸೂರ್ಯನ ನೋಡಿದೆ. ಸೊ ಎಲ್ಲ ಲಿಂಕ್ ಇದೆ ನಮ್ಗೆ. ಶಿವನೇ ನಮ್ಮನ್ನ ಸೇರ್ಸಿರೋದು ಕೂಡ. ಇನ್ನೊಂದಷ್ಟು ಒಳ್ಳೆ ದಿವಸಗಳು ಇದೆ ನಿಮ್ಗೆ. ಇನ್ನೊಂದ್ 2 ವರ್ಷ ಆದ್ಮೇಲೆ ಸಾರ್ ಏನೋ ಮಾಡ್ತಾರೆ ಅನ್ಸುತ್ತೆ ಇವರು. ಆಮೇಲೆ ಇವರೊಂದು ಎಜುಕೇಶನ್ IPS IAS ಮಾಡಿ ಹೈಯೆಸ್ಟ್ ಸ್ಟೂಡೆಂಟ್ಸ್ ಪಾಸ್ ಆಗಿರೋದು IPS IAS ಅಂದ್ರು ಅಲ್ವಾ ಸರ್? ಕಂಗ್ರಾಚುಲೇಷನ್ಸ್. ಎಲ್ಲದಕ್ಕೂ ಕೈಗುಣ ಬೇಕ್ರಿ. ಕೈಗುಣ ಇದ್ರೆ ಯಾರು ಮನುಷ್ಯನಿಗೆ ದುಡ್ಡು ಕೊಡೋದು ಮುಖ್ಯ ಅಲ್ಲ, ವಿದ್ಯೆ ಕೊಡೋದು ಮುಖ್ಯ. ವಿದ್ಯೆ ಕೊಟ್ಟಿದ್ದೀರಲ್ಲ ಸರ್, ಅದಕ್ಕಿಂತ ದೊಡ್ಡ ಪುಣ್ಯ ಇನ್ನೇನು ಸರ್ ಆಗುತ್ತೆ. ಒಳ್ಳೇದಾಗ್ಲಿ ಸರ್ ನಿಮ್ಗೆಲ್ಲರಿಗೂ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಒಳ್ಳೆ ಭವಿಷ್ಯ ಇದೆ ನಿಮಗೆ.